ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಕೆ ಮತ್ತು ರಾಮಾಚಾರಿ ಒಂದಾಗೇ ಬಿಟ್ರೆ ಹಾಗಿದ್ರೆ ಯಾವ ಒಂದು ಟ್ವಿಸ್ಟ್ ಏನಾದರೂ ಸಿಗತ್ತಾ ಅಥವಾ ಎಲ್ಲರೂ ಇಬ್ಬರು ಕೂಡ ಸೇರಿಕೊಂಡು ಮನೆಗೆ ಹೋಗ್ತಿದ್ದಾರೆ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ಟ್ರೀಟ್ಮೆಂಟ್ ತಗೋತಿದ್ದಾನೆ, ಆದರೆ ಇಲ್ಲಿ ಕೆ ಮೇಲೆ ಅಟ್ಯಾಕ್ ಆಗ್ತದೆ. ACP ಮತ್ತು ಮಾನ್ಯತಾ ಇಬ್ಬರು ಕೂಡ ಸೇರಿಕೊಂಡು ಆಶ್ರಮದ ಮೇಲೆ ಅಟ್ಯಾಕ್ ಮಾಡಿಸ್ತಿದ್ದಾರೆ. ಜೊತೆಗೆ ಯಾವುದೇ ಒಂದು ಸುಳಿವು ಸಿಗಬಾರ್ದು ಅಂತ ಇಡೀ ಆಶ್ರಮನ ಸುಟ್ಟು ಬೂದಿ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅದಕ್ಕೆ ಪ್ರಕಾರವಾಗಿ ಅವರು ಕಳಿಸಿರೋ ರೌಡಿಗಳು ಕೇಕೆನೇ ರಾಮಾಚಾರಿ ಅಂತ ಅಂದ್ಕೊಂಡು ಅಟ್ಯಾಕ್ ಮಾಡ್ತಾರೆ. ಪ್ರಾರಂಭದಲ್ಲಿ ಕೇಕೆ ಕೂಡ ಒಂದು 4 ಏಟು ಹೊಡಿತಾನೆ, ಬಟ್ ಅದಾದ ನಂತರ ಅಣ್ಣ ಮತ್ತು ಅದಕ್ಕೆ ಮಾತು ಕೊಟ್ಟಿರೋದು ನೆನಪಾಗುತ್ತೆ. ಹಾಗಾಗಿ ಹೊಡಿತಿರೋ ಅವನು ಹಾಗೆ ನಿಲ್ಲಿಸ್ಬಿಡ್ತಾನೆ. ನಿಲ್ಲಿಸಿದ್ದೆ ಈ ಕಡೆ ಹೊಡೆದು ಹಾಗೆ ಮಕಡ ಮಲಗಿಸ್ಬಿಡ್ತಾರೆ ಕೇಕೆನ. ಅಷ್ಟರಲ್ಲಿ ಆ ಕಡೆ ಗುರುಗಳು ಮತ್ತು ಚಾರುಗೆ ಗೊತ್ತಾಗುತ್ತೆ. ತಕ್ಷಣ ಓಡ್ ಬಂದು ದಯವಿಟ್ಟು ಏನು ಮಾಡಬೇಡಿ, ಬಿಟ್ಟುಬಿಡಿ ಅಂತ ಕೇಳ್ಕೊತಾಳೆ. ಬಟ್ ಇವಳು ಯಾರೋ ಮಧ್ಯ ಬಂದಿದ್ದು, ಸರ್ ಹೇಳಿಲ್ವಾ ಎಲ್ಲರನ್ನೂ ಕೂಡ ಮುಗಿಸ್ಬಿಡೋಣ ಅಂತ ಹೇಳ್ತಿದ್ದಾರೆ. ಇದರಿಂದಾಗಿ ಗೊತ್ತಾಗುತ್ತೆ ACPನೇ ಕಳಿಸಿರೋದು ಅಂತ ಚಾರು ಜುಟ್ಟನ್ನು ಇಟ್ಕೊಂಡು ಎಳಿತಿದ್ದಾರೆ, ದಯವಿಟ್ಟು ನನಗೇನಾದರೂ ಮಾಡಿ ಅವ್ರಿಗೇನು ಮಾಡಬೇಡಿ, ಬಿಟ್ಟುಬಿಡಿ ಅಂತಿದ್ರು ಕೂಡ ಬಿಡ್ತಾ ಇಲ್ಲ. ಈ ಕಡೆ ಗುರುಗಳು ಕೂಡ ಬರ್ತಾರೆ, ಏನಾಗ್ತದೆ ಇಲ್ಲಿ ಅಂತ ಕೇಳ್ತಿದ್ದಾರೆ. ಬಟ್ ಇಡೀ ಆಶ್ರಮನ ಸುಟ್ಟಿ ಬೂದಿ ಮಾಡಿ ಕ್ಲೀನ್ ಮಾಡಬೇಕು ಅಂತ ಬಂದಿದೆ, ಅದಕ್ಕೆ ಬೂದಿ ಮಾಡಿ ಕ್ಲೀನ್ ಮಾಡಿಬಿಡೋಣ ಅಂತ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಎಲ್ಲ ಕೂಡ ಗಾಬರಿ ಆಗ್ತಿದ್ದಾರೆ. ಜೊತೆಗೆ ಈ ಕಡೆ ಚಾರು ಮಾತ್ರ, ಕೃಷ್ಣ ಯಾಕೆ ಮಾತು ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಈ ರೀತಿ ಸುಮ್ಮನಿದೆಯಾ, ಎಲ್ಲರನ್ನೂ ಹೊಡೆದಾಕು ಅಂತ ಹೇಳ್ತಿದ್ರೆ, ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ಕೈ ಎತ್ತುಬಿಲ್ಲ, ನನ್ನಿಂದ ಇನ್ನು ಮುಂದೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತಲೇ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಯಾರು ಕಾಪಾಡ್ತಾರೆ, ಒಮ್ಮೆಲೆ ಹೊಡೆದು ಬಿಸಾಡ್ತಿದ್ದಾರೆ. ಜೊತೆಗೆ ಈ ಕಡೆ ರಾಮಾಚಾರಿ ಕಾಪಾಡುವಂಥ ಚಾರು ಕಿಚ್ಕೋತಾಗೆ ನಾಡಿಗಳೆಲ್ಲ ಹಾಗೆ ಎಚ್ಚರ ಆಗಿಬಿಡುತ್ತೆ ರಾಮಾಚಾರಿಗೆ. ಹಾಗೆ ಕಷ್ಟಪಟ್ಟು ಎದ್ದೇ ಬಿಡ್ತಾನೆ. ಅಷ್ಟರಲ್ಲಿ ಈ ಕಡೆ ಕೇಕೆ ಮೇಲೆ ಪೆಟ್ರೋಲ್ ಹಾಕ್ತಿದ್ದಾರೆ. ನಂತರ ಈ ಕಡೆ ಪೆಟ್ರೋಲ್ ಹಾಕ್ತಿದ್ದಾಗೆ ನಿಮ್ಮ ಕತೆ ಮುಗೀತು, ಇನ್ಯಾರೂ ಕೂಡ ನಿಮ್ಮನ್ನ ಬದುಕ್ಸೋಕ್ಕಾಗಲ್ಲ ಅಂದರೆ ಇನ್ನೂ ನಮಗೆ ಆವಾಜ್ ಆಗ್ತಿದೆಯಾ, ನಮ್ಮನ್ನು ಬದುಕ್ಸೋಕ್ಕಾಗಲ್ವ, ನಿಂತತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ರಾಮಾಚಾರಿ ಸಟ್ಟಿದ್ದದ್ದು ನಿಂತೇ ಬಿಡ್ತಾನೆ. ಫೈನಲಿ ಆಣೆ ಕೂಡ ವಾಪಸ್ ತಗೋತಾನೆ. ರಾಮಾಚಾರಿ ಕೂಡ ಆಣೆ ವಾಪಸ್ ತಗೊಂಡಿದ್ದ, ಆಯಿತು ಕೃಷ್ಣ ಇನ್ನೇನು ಕೂಡ ಬಗ್ಬೇಡ, ಹೊಡೆದಾಕೋ ಎಲ್ಲನೂ ಅಂತಿದ್ದಾರೆ. ಆ ಕಡೆ ಅಣ್ಣ ತಮ್ಮ ಇಬ್ಬರು ಕೂಡ ಸೇರಿಕೊಂಡು ಸಖತ್ತಾಗಿ ಫೈಟ್ ಮಾಡಲಿ ಎಲ್ಲರನ್ನ ಕೂಡ ತಿದ್ದಿ ಮಾಡಿ ಮಲಗಿಸ್ಬಿಡ್ತಾರೆ. ಆದರೆ ಮಾನ್ಯತಾ ACP ನಮ್ಮ ಕಡೆಯವರು ಹೋಗ್ತಾರೆ, ದೇವರು ಬಂದರೂ ಕಾಪಾಡುವುದಿಲ್ಲ, ಇವ್ರ ಕತೆ ಮುಗ್ದು ಹೋಗುತ್ತೆ, ನಮ್ಮನ್ನ ಯಾರೂ ಕೂಡ ಇನ್ನೂ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಅನ್ಕೋತಿದ್ದಾರೆ. ಈ ಕಡೆ ವೈಶಾಖ ಕೂಡ ತನ್ನ ಅತ್ತೆ ಹತ್ರ ಬಂದು, ಏನಿದು ಅತ್ತೆ ಒಂದಿನ ಒಂಥರ ಇರ್ತೀರ, ಒಂದಿನ ಒಂಥರ ಇರ್ತೀರಾ, ಇದನ್ನು ಭಾನುವಾರ ಒಂಥರ ಸೋಮವಾರ ಒಂಥರ ಅಂತಾರೆ, ಏನಿದು ಯಾಕೆ ರೀತಿ ಇರ್ತೀರಾ ಅಂತೆಲ್ಲ ಕೇಳ್ತಿದ್ದಾಳೆ. ಜೊತೆಗೆ ಈ ಕಡೆ ಜಾನಕಿ ಅವರಂತೂ ಸ್ವಲ್ಪ ಖುಷಿಯಾಗಿದ್ದಾರೆ, ನೆಮ್ಮದಿ ಬಂದಿದೆ. ಬಿಕಾಸ್ ಅಲ್ಲಿ ಇಬ್ಬರು ಮಕ್ಕಳು ಕೂಡ ಸೇಫ್ ಆಗಿದ್ದಾರೆ. ಇಷ್ಟು ತನಕ ಸಂಕಟ ಆಗ್ತಿತ್ತು, ಆದರೆ ಈಗ ಒಂದು ರೀತಿ ನಿರಾಳತೆ ಇದೆ. ಈ ಕಡೆ ಅಜ್ಜಿ ಕೂಡ ಎಲ್ಲ ಸರಿ ಹೋಗುತ್ತೆ, ಏನು ಕೂಡ ವರಿ ಮಾಡ್ಕೋಬೇಡ ಅಂತಿದ್ದಾರೆ. ಬಟ್ ಇಲ್ಲಿ ವೈಶಾಖಂಗಂತೂ ಅಲ್ಲಿ ರಾಮಾಚಾರಿ ಕತೆ ಮುಗಿಯತ್ತೆ, ನೋಡ್ತಾರೆ ನಿಮ್ಮ ಕತೆ ಏನಾಗುತ್ತೆ ಅಂತ ಕೇಕೆ ಹಾಕಿ ನಗ್ತಿದ್ದಾಳೆ. ಜೊತೆಗೆ ನನ್ನ ತಮ್ಮನ ಬಿಟ್ಟು ಶ್ರುತಿ ಜೀವನ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮುಂದೆ ಮಾಡೋ ಕೆಲಸನೇ ಅದು ಅಂತ ಅನ್ಕೋತಿದ್ದಾಳೆ. ಎಲ್ಲ ಕೂಡ ಸರಿ ಹೋಗ್ತದೆ ಅಂತ ಅನಿಸ್ತದೆ, ನಮ್ಮ ಮಗ ಕಳೆದು ಹೋಗಿರೋನು ವಾಪಸ್ ನಮ್ಮ ಕಣ್ಮುಂದೆ ಬರ್ತಾನೆ ಅಂತ ಹೇಳಿ ಜಾನಕಿಯವರು ತಮ್ಮ ಗಂಡನ ಜೊತೆ ಮಾತಾಡ್ತಿದ್ದಾರೆ. ಆ ಕಡೆ ರಾಮಾಚಾರಿ ಕೂಡ ಗೆಲುವಾಗ್ತಾನೆ. ಬಂದಿರೋ ರೌಡಿಗಳನ್ನ ಕೂಡ ಅಣ್ಣ ತಮ್ಮ ಇಬ್ಬರು ಕೂಡ ಸೇರಿಕೊಂಡು ಸದೆ ಹೊಡಿತಾರೆ. ಈ ಕಡೆ ಫೈನಲಿ ತಮ್ಮ ಒಳ್ಳೆಯವನಾಗಿದ್ದಾನೆ, ಅಣ್ಣ ಅದಕ್ಕೆ ಕೂಡ ಅವನನ್ನು ಕ್ಷಮಿಸಿದ್ದಾರೆ. ಮೂವರು ಕೂಡ ಒಂದಾಗ್ತಾರೆ ಖುಷಿಯಿಂದ. ಏನೂ ಕೂಡ ಪ್ರಾಬ್ಲಮ್ ಇಲ್ಲ, ಎಲ್ಲ ಕೂಡ ಸರಿ ಹೋಯ್ತು. ರಾಮಾಚಾರಿ ಕೂಡ ಬದುಕು ಬಂದ, ಕೇಕೆ ಕೂಡ ಒಳ್ಳೆಯವನಾದ, ಇನ್ನು ಮನೆಗೆ ಹೋಗೋದೇ ಎಷ್ಟು ಅಂತ ಅನ್ಕೋತಿದ್ದಾರೆ. ಅಣ್ಣ ಈಗ ಮನೆಗೆ ಹೋಗೋಣ, ಅಮ್ಮ ಖಂಡಿತ ಖುಷಿ ಪಡ್ತಾಳೆ ಇಬ್ಬರು ಜೊತೆಲಿ ಹೋದ್ರೆ ಅಂತ ಅನ್ಕೋತಿದ್ದಾರೆ. ಖಂಡಿತ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಏನಾದರೂ ಟ್ವಿಸ್ಟ್ ಸಿಗತ್ತಾ? ಇಲ್ಲಿ ಖಂಡಿತವಾಗ್ಲೂ ಕೇಕೆ ಮನೆಯನ್ನು ತಲುಪ್ತಾನ, ಬಟ್ ಅದಕ್ಕೂ ಮುನ್ನನೇ ಏನಾದರೂ ನಡೆದು ಬಿಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜೊತೆಗೆ ಇಲ್ಲಿ ಮಾನ್ಯತಾ ಮತ್ತು ACP ಇಬ್ರಿಗೂ ಕೂಡ ಕೇಕೆ ಕೂಡ ರಾಮಾಚಾರಿ ಜೊತೆ ಸೇರಿಕೊಂಡಿದ್ದಾನೆ. ಕೇಕೆಗೂ ಮತ್ತು ರಾಮಾಚಾರಿಗೂ ಒಂದು ರಕ್ತ ಸಂಬಂಧ ಇದೆ. ಕೃಷ್ಣ ಕೇಕೆ ಬದಲಾಗಿದ್ದಾನೆ, ಅವನು ನಮ್ಮ ವಿರುದ್ಧವಾಗಿ ರಾಮಾಚಾರಿ ಜೊತೆ ಸೇರಿಕೊಂಡು ಕೆಲಸ ಮಾಡ್ತಿದ್ದಾನೆ ಅನ್ನೋ ಸತ್ಯ ಗೊತ್ತಾಗ್ತಿದ್ದಾಗೆ ಈ ಕಡೆ ಕೇಕೆನ ಮುಗಿಸೋಕೆ ಮುಂದಾಗ್ತಾರ ಅಥವಾ ಕೇಕೆ ಮೇಲಿರೋ ಎಲ್ಲ ಕೇಸ್ನ ಆ್ಯಕ್ಟಿವ್ ಮಾಡ್ತಾರೆ. ಅದಕ್ಕೂ ಮಿಗಿಲಾಗಿ ಅಣ್ಣ ಹುಷಾರಾದಮೇಲೆ ಎಲ್ಲ ಸತ್ಯನೂ ಕೂಡ ಹೇಳ್ತೀನಿ ಅಂತ ಹೇಳಿದರು ಕೇಕೆ. ಹಾಗಿದ್ರೆ ಅಣ್ಣ ಹುಷಾರಾಗಿದ್ದಾಯಿತು, ಹಾಗಿದ್ರೆ ಆ ಮೂವರು ಯಾರು ಅನ್ನೋ ಸತ್ಯನ ಹೇಳ್ತಿದ್ದಾಗೆ ಈ ಕಡೆ ಬೆಕ್ ಶಾಕ್ಗೆ ಒಳಗಾಗ್ತಾರ ರಾಮಾಚಾರಿ ಮತ್ತು ಮಾನ್ಯತಾ. ಅಥವಾ ಹೇಳೋಕ್ಕೂ ಮುನ್ನನೇ ಮಾನ್ಯತಾ ACP ಸೇರಿಕೊಂಡು ಕೇಕೆನೇ ಮುಗಿಸ್ಬಿಡ್ತಾರ. ಏನೆಲ್ಲ ಆಗುತ್ತೆ, ಏನೆಲ್ಲ ಆಗಬಹುದು ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನು ಮರಿಬೇಡಿ.